ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ ಸಬ್ಬತ್ ದಿನದ ಬಗ್ಗೆ. ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ ಯಾವತ್ತಿದೆ? ಹಳೆ ಒಡಂಬಡಿಕೆಯಲ್ಲಿ ಶನಿವಾರ ಅಲ್ವಾ? ಶನಿವಾರ. ಮತ್ತೆ ಯಾಕೆ ನಾವು ಭಾನುವಾರ ಆಚರಣೆ ಮಾಡ್ತಾ ಇದ್ದೀವಿ? ಇಡೀ ಲೋಕ ಆ ಶನಿವಾರವನ್ನ ಭಾನುವಾರವಾಗಿ ಆಚರಿಸಲಿಕ್ಕೆ ಕಾರಣ ಏನು? ಯಾಕಂದ್ರೆ ಸಬ್ಬತ್ ದಿನ ಅಂತ ಹೇಳಿದ್ರೆ ಅದೊಂದು ಪರಿಶುದ್ಧವಾದ ದಿನ, ದೇವರಿಗೆ ಆರಾಧನೆ ಮಾಡುವಂತ ದಿನ. ಸಬ್ಬತ್ ದಿನ ಅದೊಂದು ಆಜ್ಞೆ. ಸಬ್ಬತ್ ದಿನ ನಾವು ಆಚರಣೆ ಮಾಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಮಾಡದೆ ಹೋದ್ರೆ ಅದು ಪಾಪ. ಯಾಕಂದ್ರೆ ವಾಕ್ಯ ಹೇಳುತ್ತೆ, 1 ಯೋಹಾನದಲ್ಲಿ ನಾವು ಓದ್ತೀವಿ, ದೇವರ ಮಾತನ್ನು ಮೀರುವುದೇ ಪಾಪ. ಇದೆಯಾ? ಓದಿ ವಾಕ್ಯ ಓದಿ. 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 4. 1 ಯೋಹಾನ 3ನೇ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನೀನು ಸಬ್ಬತ್ ದಿನವನ್ನ ಪರಿಶುದ್ಧವಾದ ದಿನವಾಗಿ ಆಚರಿಸಬೇಕು. ನೋಡಿ, ಒಂದು ಕುಟುಂಬದೊಳಗಡೆ ಪಾಪ ಬಂತು ಅಂತ ಹೇಳಿದ್ರೆ ಅದು ಏನಾಗ್ಬೋದು? ಏನಾಗಿ ಮಾರ್ಪಡಿಸುತ್ತೆ? ಪಾಪ ಬಂತು ಅಂದ್ರೆ ಸೈತಾನ ಬಂದ. ಅಲ್ಲಿ ಆಶೀರ್ವಾದ ಇರೋದಿಲ್ಲ, ಅಲ್ಲಿ ಸಮಾಧಾನ ಇರೋದಿಲ್ಲ, ಅಲ್ಲಿ ಅಭಿವೃದ್ಧಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ಆರೋಗ್ಯ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಏನಕ್ಕೆ ಅಂತ ಹೇಳಿದ್ರೆ, ಯಾವಾಗ ಸೈತಾನ ನಮ್ಮ ಕುಟುಂಬದ ಒಳಗಡೆ ಪ್ರವೇಶ ಮಾಡ್ತಾನೋ ಆ ಸಮಯದಲ್ಲಿ ಸೈತಾನ ಏನ್ ಮಾಡ್ತಾನೆ? ತನ್ನ ಎಲ್ಲಾ ಸಂಗಡಿಗರನ್ನ ಕರ್ಕೊಂಡು ಬರ್ತಾನೆ. ವಾಕ್ಯ ಓದಿಬೇಕಾದ್ರೆ ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ಅಲ್ಲೊಂದು ವಾಕ್ಯ ಇದೆ ನೋಡಿ. 12ನೇ ಅಧ್ಯಾಯ ವಾಕ್ಯ 43, 44, 45 ಈ 3 ವಾಕ್ಯಗಳನ್ನು ಓದೋಣ. ಮತ್ತಾಯ 12, 43ರಿಂದ 45. ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ತೊಲಗಿದ ಮೇಲೆ ನೆಲೆಯನ್ನು ಹುಡುಕುತ್ತಾ ಒಣಗಾಡಿನಲ್ಲಿ ಅಲೆದಾಡುತ್ತದೆ. ಅದಕ್ಕೆ ನೆಲೆ ಸಿಗದಾಗ ಅದು ನಾನು ಬಿಟ್ಟು ಬಂದ ಮನೆಗೆ ಹಿಂತಿರುಗುತ್ತೇನೆ ಎಂದು ಹೇಳಿಕೊಳ್ಳುತ್ತದೆ. ಅದು ಮರಳಿ ಬಂದಾಗ ಮನೆ ಬರಿದಾಗಿರುವುದನ್ನು, ಗುಡಿಸಿರುವುದನ್ನು, ಎಲ್ಲವೂ ಚೊಕ್ಕಟ ಆಗಿರುವುದನ್ನು ಕಾಣುತ್ತದೆ. ಪುನಃ ಹೊರಟು ಹೋಗಿ ತನಗಿಂತಲೂ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಡನೆ ಕರೆದುಕೊಂಡು ಬರುತ್ತದೆ. ಅವು ಆ ಮನುಷ್ಯನ ಒಳ ಹೊಕ್ಕು ನೆಲೆಸುತ್ತವೆ. ಆಗ ಅವನ ಪರಿಸ್ಥಿತಿ ಪೂರ್ವ ಸ್ಥಿತಿಗಿಂತಲೂ ಅಧೋಗತಿಗಿಳಿಯುತ್ತದೆ. ಈ ದುಷ್ಟ ಪೀಳಿಗೆಗೆ ಸಂಭವಿಸುವ ಗತಿಯು ಅದೇ ಎಂದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಎಷ್ಟು ಸ್ಪಷ್ಟವಾಗಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಆದರೂ ಕೂಡ ನಾವೇನ್ ಮಾಡ್ತೀವಿ? ಸಬ್ಬತ್ ದಿನವನ್ನ ಪರಿಶುದ್ಧವಾಗಿ ಆಚರಣೆ ಮಾಡೋದಿಲ್ಲ. ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯದಲ್ಲಿ ವಾಕ್ಯ 13, 14 ಆ ವಾಕ್ಯ ಹೇಳುತ್ತೆ, ನೀನು ಸಬ್ಬತ್ ದಿನವನ್ನ ತಾತ್ಸಾರ ಮಾಡಬೇಡ, ತಾತ್ಸಾರ ಮಾಡಬಾರದು. ನೀನು ಆ ನನ್ನ ದಿನವನ್ನ ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಆ ನನ್ನ ದಿನವನ್ನ ನೀನೇನ್ ಮಾಡ್ಬೇಕು? ಪರಿಶುದ್ಧವಾಗಿ ಆಚರಿಸಬೇಕು. ಯಾವುದೇ ದೈನಂದಿನ ವ್ಯವಹಾರ ಇರಬಾರದು, ಸ್ವೇಚ್ಛೆಯಾಗಿ ವರ್ತಿಸಬಾರದು, ಸ್ವಕಾರ್ಯದಲ್ಲಿ ನಿರತನಾಗಿರಬಾರದು, ಹರಟೆ ಮಾತುಗಳಲ್ಲಿ ಕಾಲ ಕಳೆಯದೆ ಸರ್ವೇಶ್ವರ ಸ್ವಾಮಿಯ ಸಬ್ಬತ್ ದಿನ ಪರಿಶುದ್ಧವಾದುದು, ಸಂತೋಷಕರವಾದುದು, ಮಾನ್ಯತೆಗೆ ಅರ್ಹವಾದುದು ಎಂದು ಸನ್ಮಾನಿಸಿದ್ದೆ. ಆದರೆ ನೀನು ಆ ಥರ ಮಾಡಿದ್ದೆ ಆದ್ರೆ ದೇವರ ಪ್ರಸನ್ನತೆ, ದೇವರ ಪ್ರೀತಿ, ದೇವರ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ನೆಲೆಸುತ್ತೆ. ಆಮೇನ್. ಅರ್ಥ ಆಗ್ತಿದ್ಯಾ? ಆಮೆನ್.
ಬ್ರದರ್. ಸೈತಾನನ ಹೋರಾಟ ಇದು. ನೀನು ಯಾಕೆ ಹೋಗ್ತೀಯ ಚರ್ಚಿಗೆ? ಒಂದು ಹೆಂಡತಿ ಮುಖಾಂತರ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಗಂಡನ ಮುಖಾಂತರ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅತ್ತೆ ಮಾವನ ಮುಖಾಂತರ ಅಥವಾ ಮಕ್ಕಳ ಮುಖಾಂತರ ಪ್ರಾರಂಭ ಆಗುತ್ತೆ. ಚರ್ಚಿಗೋಗಿ ಏನ್ ಮಾಡಬೇಕು? ಚರ್ಚಿಗೋಗಿ ಏನ್ ಮಾಡಬೇಕು? ನಾವಿವತ್ತು ಶಾಪಿಂಗ್ ಹೋಗೋಣ, ನಾವಿವತ್ತು ಟ್ರಿಪ್ ಹೋಗೋಣ, ನಾವು ಅಲ್ಲೋಗೋಣ, ನಾವು ಇಲ್ಲೋಗೋಣ. ವರ್ಷದಲ್ಲಿ ಯಾವತ್ತೋ ಒಂದು ದಿನ ಆದರೆ ಎಕ್ಸ್ಕ್ಯೂಸ್ ಇದೆ, ಯಾವತ್ತೋ ಒಂದು ದಿನ ಆದರೆ ಪರವಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರತಿ ಬಾರಿ ಇದೇ ಆಯಿತು ಅಂತ ಹೇಳಿದ್ರೆ ವಾಕ್ಯ ಏನು ಹೇಳ್ತು? ಮತ್ತಾಯ 12ನೇ ಅಧ್ಯಾಯ 43ನೇ ವಾಕ್ಯ ಏನು ಹೇಳ್ತು? ದೇವು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋದ್ಮೇಲೆ ಮರಳಿ ಬಂದಾಗ ಮನೆ ಬರಿದಾಗಿರುವುದನ್ನು, ಯಾಕೆ ಬರಿದಾಗಿದೆ? ದೇವರ ಪ್ರಸನ್ನತೆ ಇಲ್ಲದೆ ಮನೆ ಬರಿದಾಗಿದೆ ಅಲ್ವಾ? ನಾವು ಮನೆ ನೀಟಾಗಿ ಇಟ್ಕೊಳ್ಳೋದು ಮುಖ್ಯ ಅಲ್ಲ, ನಮ್ಮ ಮನೆ ಶುದ್ಧವಾಗಿ ಇಟ್ಕೊಳ್ಳೋದು ಮುಖ್ಯ ಅಲ್ಲ. ಮೋಲ್ಡ್ ಮನೆ ಮುಖ್ಯ ಅಲ್ಲ, ಡೂಪ್ಲೆಕ್ಸ್ ಮನೆ ಮುಖ್ಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರಸನ್ನತೆ ತುಂಬಿರುವ ಮನೆ, ಅದು ಗುಡಿಸಲಾದ್ರೂ ಪರವಾಗಿಲ್ಲ, ಅದು ಸಣ್ಣ ಪುಟ್ಟ ಗುಡಿಸಲಾದ್ರೂ ಪರವಾಗಿಲ್ಲ, ಅಲ್ಲಿ ದೇವರ ಪ್ರಸನ್ನತೆ ಇದ್ರೆ ಸಾಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನಿರ್ಲಕ್ಷ್ಯ ಮಾಡದೆ ಇವತ್ತು ಈ ದಿನಗಳಲ್ಲಿ ನೋಡಿ, ಅದು 58ನೇ ಅಧ್ಯಾಯಕ್ಕೆ ಹೋಗೋಣ. ಯೆಶಾಯ 58ರಲ್ಲಿ ತಾತ್ಸಾರ ಮಾಡದೆ. ಎಷ್ಟು ಜನ ನಾವು ತಾತ್ಸಾರ ಮಾಡಿಲ್ಲ ಈ ಕ್ಲಾಸ್ಗೆ? ಎಷ್ಟು ಜನ ತಾತ್ಸಾರ ಮಾಡಿಲ್ಲ? ಎಷ್ಟು ದಿನ ಮಾಡಿಲ್ಲ ಹೇಳಿ? ಪರವಾಗಿಲ್ಲ ಬಿಡು, ಆಮೇಲೆ ಬಿಡು, ನೋಡೋಣ ಬಿಡು, ಹೋದ್ರೆ ಆಗುತ್ತೆ ಬಿಡು. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಬಲಪಡಿಸಿ ನಿಮ್ಮ ಮುಖಾಂತರ ಅನೇಕ ಈ ಲೋಕದಲ್ಲಿ ತಮ್ಮ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಆರಿಸಿಕೊಂಡಿದ್ದಾರೆ. ಆಮೇನ್. ಅರ್ಥ ಆಗ್ತಿದ್ಯಾ? ಎಷ್ಟು ಜನ ನಾವು ಮಾಡ್ತಾ ಇದೀವಿ ಹೇಳಿ ನೋಡೋಣ? ಎಷ್ಟು ಜನ ನಾವು ಅದನ್ನ ಪರಿಶುದ್ಧವಾಗಿ ಅಂಗೀಕಾರ ಮಾಡ್ಕೊಂಡಿದ್ದೀವಿ? ಎಷ್ಟು ಜನ ನಾವು ಅದನ್ನ ಒಂದು ಏನ್ ಹೇಳ್ತಾರೆ, ಒಂದು ಆಜ್ಞೆಯಾಗಿ ಅಥವಾ ಒಂದು ಆಶೀರ್ವಾದದ ಒಂದು ವರವಾಗಿ ನಾವು ಅದನ್ನ ತಗೊಂಡಿದ್ದೀವಿ? ದೇವರು ಆಯ್ಕೆ ಮಾಡ್ಕೊಂಡಿರೋದು ದೊಡ್ಡ ವಿಷಯ ಅಲ್ವಾ? ಆದ್ರೂ ಕೂಡ ತಾತ್ಸಾರ. ಪರವಾಗಿಲ್ಲ ಬಿಡು, ಬಿಡು ಆಮೇಲೆ ನೋಡೋಣ, ಏನಾಗುತ್ತೆ? ಏನೂ ಆಗಲ್ಲ, ಒಂದು ದಿನ ತಾನೇ. ಸ್ವಲ್ಪ ಯೋಚನೆ ಮಾಡಿ, ಒಂದು ದಿನ ತಾನೇ ಚರ್ಚ್ಗೆ ಹೋಗೋದು, ಒಂದು ದಿನ ಮಿಸ್ ಆದ್ರೆ ಏನೂ ಆಗಲ್ಲ ಅಂತ ಹೇಳಿದವ್ರು ನೋಡಿ, ತಿಂಗಳಲ್ಲಿ 3 ವಾರ ಮಿಸ್ ಆಗಿರ್ತೀರ. ನಿಜನಾ? ನಿಜ. 3 ವಾರ ಮಿಸ್ ಆಗಿರುತ್ತೆ. ಅದಕ್ಕೆ ಅವಕಾಶ ಕೊಟ್ಟಿದ್ಯಾರು? ನಾವೇ. ಇವತ್ತು ನೋಡಿ, ನಮ್ಮ ಕುಟುಂಬದಲ್ಲಿ ಬೈಬಲ್ ಇದೆ, ನಮ್ಮ ಕುಟುಂಬದಲ್ಲಿ ನಾವು ಕ್ರೈಸ್ತರು ಎಂಬ ಪಟ್ಟ ಇದೆ, ಆದ್ರೂ ಕೂಡ ನಮ್ಮ ಮಕ್ಕಳು ನಮ್ಮನ್ನ ಏನ್ ಮಾಡ್ತಾರೆ? ಹೊಡಿಲಿಕ್ಕೆ ಬರ್ತಾರೆ ಅಲ್ವಾ? ನಿಜನಾ? ಹೊಡಿಲಿಕ್ಕೆ ಬರ್ತಾ ಇದಾರೆ. ಹೆಂಡತಿ ಹೇಳೋ ಮಾತು ಕೇಳ್ತಾ ಇಲ್ಲ, ಗಂಡ ತನಗಿಚ್ಛೆ ಬಂದ ಹಾಗೆ ಜೀವಿಸೋದಲ್ವಾ? ಮದ್ಯಪಾನಗಳು, ಧೂಮಪಾನ, ತಮಗೆ ಇಚ್ಛೆ ಬಂದ ಹಾಗೆ ಮದ್ಯಪಾನ ಧೂಮಪಾನ ಮಾಡಿಕೊಂಡು ಜೀವಿಸೋದು. ಹೇಗ್ ಬಂತು ಇದು ಯಾಕೆ ಬಂತು? ನೀನು ದೇವರ ಪರಿಶುದ್ಧವಾದ ದಿನವನ್ನ ತಾತ್ಸಾರ ಮಾಡಿದಕ್ಕಾಗಿ ಪರಲೋಕವು ಕೂಡ ನಿನ್ನನ್ನ ತಾತ್ಸಾರ ಮಾಡಿತು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ನೀನು ಸಬ್ಬತ್ ದಿನವನ್ನ ತಾತ್ಸಾರ ಮಾಡಿದಕ್ಕೆ, ಮಾಡಿದಕ್ಕಾಗಿ ನಿನ್ನನ್ನು ಕೂಡ ಪರಲೋಕ ತಾತ್ಸಾರ ಮಾಡಿ ಆಯಿತು. ಈಗ ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ನೀವು ಮತ್ತೆ ನಿಮ್ಮ ಸ್ನೇಹಿತ ಇಬ್ರು ಚಿಕ್ಕ ವಯಸ್ಸಿಂದ ಬೆಳೆದಿದ್ದೀರಾ, ಜೊತೆಲೇ ಇದ್ದೀರಾ. ಆದ್ರೆ ನೀವು ನಿಮ್ಮ ಸ್ನೇಹಿತನನ್ನ ತುಂಬಾ ತಾತ್ಸಾರ ಮಾಡ್ತಾ ಇದ್ದೀರಾ. ಯಾರಾದ್ರೂ ನಿಮ್ಮ ಜೊತೆಲಿ ಇದ್ರೆ ನಿಮ್ಮ ಸ್ನೇಹಿತರನ್ನ ನೀವು ತಾತ್ಸಾರ ಮಾಡ್ತೀರಾ, ಅಥವಾ ನಿಮ್ಮ ಸ್ನೇಹಿತರನ್ನ ನೀವೇನ್ ಮಾಡ್ತೀರಾ?
ಅವಮಾನ ಪಡಿಸ್ತೀರಾ, ಅಥವಾ ನಿಮ್ಮ ಸ್ನೇಹಿತನನ್ನ ಏನ್ ಮಾಡ್ತೀರಾ, ಬೇರೆ ಯಾವುದೇ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಅವನ್ನ ನಿರ್ಲಕ್ಷ್ಯ ಮಾಡ್ತೀರಾ. ದಿನಗಳು ಕಳೀತು, ಹೋಯ್ತಾ ಏನಾಯ್ತು? ಈಗ ನೀವು ತಾತ್ಸಾರ ಮಾಡ್ತಲ್ಲ ನಿನ್ನ ಸ್ನೇಹಿತನನ್ನು ನೋಡಿ. ಈಗ ಯಾರು ಮಾಡ್ತಾ ಇದ್ದಾನೆ? ನಿಮ್ಮ ಸ್ನೇಹಿತ ನಿಮ್ಮನ್ನು ನೋಡಿ ನಮ್ಮನ್ನೇ ತಾತ್ಸಾರ ಮಾಡ್ತಾ ಇದ್ದಾನೆ. ಪರಲೋಕ ಎಷ್ಟು ದಿನ ನಮ್ಗೆ ಅವಕಾಶ ಕೊಡ್ತು? ಪರಲೋಕ ಎಷ್ಟು ವರ್ಷಗಳ ಕಾಲ ನಮ್ಗೆ ಅವಕಾಶ ಕೊಡ್ತು? ದೇವರ ಸಂದೇಶ ಕೊಡ್ತು, ಎಲ್ಲ ಕೊಡ್ತು. ಭಾನುವಾರವನ್ನ ನಾವು ಅಂದ್ರೆ ಸಬ್ಬ ದಿನವನ್ನ, ಮೊದಲು ಶನಿವಾರ, ಹಳೆ ಒಡಂಬಡಿಕೆಯಲ್ಲಿ ಶನಿವಾರ ಇದ್ದಂತಹ ಆ ಒಂದು ಸಬ್ಬ ದಿನವನ್ನ ಇವತ್ತು ಈಗ ಭಾನುವಾರವಾಗಿ ಕನ್ವರ್ಟ್ ಆಗಿದೆ. ಅದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಆದ್ರೆ ನಾವು ಅದನ್ನ ತಾತ್ಸಾರ ಮಾಡಿದ ಕಾರಣ ಇವತ್ತು ನಮ್ಮ ಕುಟುಂಬವೂ ಕೂಡ ತಾತ್ಸಾರ ಆಗಿದೆ. ಪರಲೋಕ ತಾತ್ಸಾರ ಮಾಡಿದೆ ನಮ್ಮ ಕುಟುಂಬ, ಅದು ಕೈ ಬಿಟ್ಟಿಲ್ಲ, ಜಸ್ಟ್ ತಾತ್ಸಾರ ಮಾಡಿದೆ. ತಾತ್ಸಾರ ಮಾಡಿದ್ದಕ್ಕೆ ಇವತ್ತು ಕುಟುಂಬವನ್ನ ದೇವರು ತಾತ್ಸಾರ ಮಾಡಿದ್ದಕ್ಕೆ, ನೋಡಿದ್ರು ನೋಡದೇ ಇರೋ ತರ ಇರೋದಕ್ಕೆ ಇವತ್ತು ನಮ್ಮ ಕುಟುಂಬದಲ್ಲಿ ಏನಾಗಿದೆ? ದುಃಖ, ವೇದನೆ, ಕಣ್ಣೀರು, ಅವಮಾನ, ಅಭಿವೃದ್ಧಿ ಇಲ್ಲ, ಆಶೀರ್ವಾದ ಇಲ್ಲ, ಗಂಡನ ಬಾಯಲ್ಲಿ ಒಳ್ಳೊಳ್ಳೆ ಮಾತುಗಳಿಲ್ಲ, ಹೆಂಡತಿಮ್ಮ ಬಾಯಲ್ಲಿ ಒಳ್ಳೊಳ್ಳೆ ಮಾತುಗಳಿಲ್ಲ, ಇಬ್ಬರಲ್ಲೂ ನಡತೆ ಸರಿ ಇಲ್ಲ, ಮಕ್ಕಳಲ್ಲಿ ಏನಿಲ್ಲ, ಒಂದು ಪರಿಶುದ್ಧತೆ ಇಲ್ಲ, ಮಕ್ಕಳಲ್ಲಿ ತಂದೆ ತಾಯಿಗಳನ್ನು ಗೌರವಿಸಬೇಕೆಂಬ ಭಯ ಇಲ್ಲ, ದೇವಾಲಯಕ್ಕೆ ಹೋಗ್ಬೇಕು ಅನ್ನೋ ಭಯ ಇಲ್ಲ, ಭಯ ಭಕ್ತಿ ಇಲ್ಲ. ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ತಿಳಿಸಿರುವ ಹಾಗೆ ನಿಮ್ಮನ್ನು ಬಿಟ್ಟು ಹೋದಂತಹ ಸೈತಾನ ಮತ್ತೆ ಬಂದು ಅವನೇನ್ ಮಾಡ್ತಾನೆ? ಬಂದು ನೋಡ್ತಾನೆ, ಆಹಾ ಎಷ್ಟು ಸೂಪರ್ ಆಗಿದ್ದಾರೆ, ಸೆಂಟ್ ಹಾಕೊಂಡು ಎಷ್ಟು ಸುಂದರವಾಗಿದ್ದಾರೆ, ಹೊಸ ಬಟ್ಟೆ ಹಾಕೊಂಡು ಎಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಡ್ರೆಸ್ ಹಾಕೊಂಡಿದ್ದಾರೆ, ಅಯ್ಯೋ ಕಿಟಕಿ ಬಾಗಿಲಿರುವ ಬಟ್ಟೆಗಳನ್ನೇ ಹಾಕೊಂಡಿದ್ದಾರೆ, ಅದು ಗಂಡಸರಾಗ್ಲಿ ಹೆಂಗಸರಾಗ್ಲಿ, ವಾವ್ ಸೂಪರ್ ಆಯ್ತು, ಓಕೆ. ಮತ್ತೆ ವಾಪಸ್ ಹೋಗುತ್ತೆ. ವಾಪಸ್ ಹೋಗಿ ಅಲ್ಲೊಂದು ಪದವನ್ನ ಬಳಸ್ತಾರೆ ನೋಡಿ. 45ನೇ ವಾಕ್ಯವನ್ನು ಓದಿ, ನಿಧಾನಕ್ಕೆ ಓದಿ. 45ನೇ ವಾಕ್ಯ ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪುನಃ ಹೊರಟು ಹೋಗಿ ತನಗಿಂತಲೂ ಯಪ್ಪ, ತಾನೇ ಕೆಟ್ಟ ದೆವ್ವ. ಅದು ಒಂದು ಟೈಮ್ ಬಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ಏನಿಲ್ಲ, ಆಶೀರ್ವಾದ ಇಲ್ಲ, ಅಭಿವೃದ್ಧಿ ಇಲ್ಲ, ಅವಮಾನ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣನೇ ಸ್ಟಾರ್ಟ್, ಅಂತವಳು ಇಂಥವಳು ಹಂಗ ಮಾಡ್ತಾಳೆ, ಹಿಂಗ ಮಾಡ್ತಾಳೆ, ಅವನು ಹಂಗ ಮಾಡ್ತಾನೆ, ಇವನು ಹಿಂಗ ಮಾಡ್ತಾನೆ, ಅಂಥವನು ಇಂಥವನು, ಅಯ್ಯೋಯ್ಯೋ ಅಪ್ಪ ಅಲ್ವಾ? ಪ್ರೈಸ್ ಅಲ್ಲ. ತನ್ನ ಹುಟ್ಟಿದ ಮಕ್ಕಳನ್ನೇ ಏನ್ ಮಾಡ್ತಾರೆ ತಂದೆ ತಾಯಿಗಳು, ಶಾಪ ಹಾಕುವಂತ ಕುಟುಂಬವನ್ನು ನೋಡಿದೀರಾ? ಅಯ್ಯೋ ನೀನು ಹುಟ್ಟಬಾರ್ದಾಗಿತ್ತು, ನೀನೊಬ್ಬ ಶನಿ, ನೀನು ಹುಟ್ಟದೇ ಇದ್ರೆ ಸರೋಗಿತ್ತು, ನೀನು ಹುಟ್ಟು ನನ್ನ ಜೀವನ ಹಾಳು ಮಾಡ್ಬಿಟ್ಟೆ, ನೆಮ್ಮದಿ ಇಲ್ಲ ನನಗೆ, ಅದಿಲ್ಲ ಇದಿಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಬೆಳೀತಾ ಆ ಒಂದು ಲೋಕದ ವ್ಯಕ್ತಿಗಳ ಸವಾಸ ಮಾಡಿ ತಂದೆ ಏನಾದ್ರು ಹೇಳಿದ್ರೆ ಏನ್ ಮಾಡ್ತಾನೆ? ನಿನಗೆ ಗೊತ್ತಿದೆಯಾ? ನಿನಗೆ ಗೊತ್ತಾ? ನಿನಗೆ ಬಾಯಿ ಮುಚ್ಕೊಂಡು ಕೂತ್ಕೋ, ಎದ್ದೋಗ ಆ ಕಡೆ. ಯಾರಿಗೆ ಹೇಳ್ತಾ ಇದೀಯಾ? ನನಗೆ ಗೊತ್ತಿಲ್ವಾ? ನನಗೆ ಬುದ್ಧಿ ಇಲ್ವಾ? ಇದೆಲ್ಲ ಎಲ್ಲಿಂದ ಬಂತು? ಮಗಳು ತಾಯಿ ಏನಾದ್ರು ಎದೋಳಮ್ಮ ಬೇಗ ಕೆಲಸ ಮಾಡು ಅಂತ ಹೇಳಿದ್ರೆ ತಾಯಿಗೆ ಬೈಯುವಂಥದ್ದು. ಕ್ರೈಸ್ತರ್ತಾನೆ ನಾವು ಕ್ರೈಸ್ತರ್ತಾನೆ. ಮತ್ತೆ ಯಾಕೆ ಬಂತು ಇದೆಲ್ಲ? ಈ ದುರ್ನಡತೆ ಎಲ್ಲಿಂದ ಬಂತು? ಈ ಲೋಕದ ಚಿಂತೆಗಳು, ಈ ಲೋಕದ ನಡತೆಗಳು ಎಲ್ಲಿಂದ ಬಂತು? ಏಕೆ ಅಂತ ಹೇಳಿದ್ರೆ, ತನಗಿಂತಲೂ ಕೆಟ್ಟದಾದ ಬೇರೆ ಎಷ್ಟು ದೆವ್ವಗಳು? 7 ದೆವ್ವಗಳು. ಪ್ರೈಸ್ ದಿ ಲಾರ್ಡ್. ಒಂದಕ್ಕೆ ತಡ್ಕೊಳಕ್ ಆಗ್ತಲ್ಲ ಇಲ್ಲಿ, ಹೌದಾ? ಒಂದು ಮನೆ ಒಳಗಡೆ ಬಂದ್ರೆ ತಡ್ಕೊಳಕ್ ಆಗ್ತಲ್ಲ. ಅಪ್ಪ ಮಗನ ಹೊಡಿತಾನೆ, ಮಗ ಉಲ್ಟಾ ಹೊಡಿತಾ ಇದ್ದಾನೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಅತ್ತೆ ಏನ್ ಮಾಡ್ತಿದ್ದಾಳೆ? ಸೊಸೆ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ಸೊಸೆ ಏನ್ ಮಾಡ್ತಿದ್ದಾಳೆ? ಅತ್ತೆ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ಈ ಕೆಲವು ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮೇಲೆ ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್. ಹೆಂಡತಿ ಸುಳ್ಳು ಆಪಾದನೆಗಳನ್ನ ಹಾಕಿ ಪೊಲೀಸ್ ಕಂಪ್ಲೇಂಟ್.
ನನಗೆ ಅದು ಬೇಕು, ನನಗೆ ಇದು ಬೇಕು, ಅವನು ಹೊಡಿತಾನೆ, ಬಡಿತಾನೆ, ಕುಡಿತಾನೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಯಾಕೆ ಮಾತೆ ಮರಿಯಮ್ಮನವರಲ್ಲಿ ಇರಲಿಲ್ಲ? ಮಾತೆ ಮರಿಯಮ್ಮನವರಲ್ಲಿ ಯಾಕೆ ಇರಲಿಲ್ಲ ಈ ಸ್ವಭಾವ? ಯಾಕೆ ಜೋಸೆಫರ ಬಗ್ಗೆ ಅವ್ರ ತಪ್ಪು ಹೇಳಿಕೆಗಳನ್ನು ಕೊಡ್ಲಿಲ್ಲ? ಪ್ರೈಸ್ ದಿ ಲಾರ್ಡ್. ಇವತ್ತು ಜಪಸ್ಸರ ಸೊಂಟದಲ್ಲಿಟ್ಕೊಂಡು ತಿರುಗುವಂತವರೇ ಎಲ್ಲಿರ್ತಾರೆ? ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತಿರ್ತಾರೆ. ಜಪಸರದ ಸಮೇತ ಹೋಗಿ ನಿಂತಿರ್ತಾರೆ. ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಮತ್ತೆ ನೀನು ಜಪಸ್ಸರ ಮಾಡಿ ಅದು ಪ್ರಯೋಜನ ಏನ್ ಬಂತು? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ನೀನು ತಾತ್ಸಾರ ಮಾಡಿದ ಕಾರಣ. ನೀನು ಸಬ್ಬ ದಿನದಲ್ಲಿ ಎಷ್ಟು ಕೋತಿ ಚೇಷ್ಟೆ ದೇವಾಲಯದಲ್ಲಿ ಮಾಡದೋ ಅಷ್ಟು ಕೋತಿಯಂತೆ ನೀನು ಇಲ್ಲಿ ಜಿಗಿಬೇಕಾಗುತ್ತೆ. ಎಲ್ಲಿ? ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿ ಅಲ್ವಾ? ಲೋಕದಲ್ಲಿ. ಅರ್ಥ ಆಗ್ತಾ ಇದೆಯಾ? ನಾನು ನಿಮಗೆ ತಿಳಿಸ್ಕೊಡ್ತಾರೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಜೀವನದಲ್ಲಿ ನಡೀತಾ ಇದೆ. ನಡೀತಾ ಇಲ್ವಾ? ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ನಡೀತಾ ಇದೆ. ನಾವು ದೇವಾಲಯದಲ್ಲಿ ಎಷ್ಟು ಅವಮಾನ ಪಡಿಸಿದೀವೋ ದೇವರನ್ನ, ದೇವರ ಸಮ್ಮುಖದಲ್ಲಿ ಎಷ್ಟು ಅಸಭ್ಯವಾಗಿ ನಡ್ಕೊಂಡಿದೀವೋ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಅಷ್ಟೇ ಅವಮಾನ ಪಟ್ಟಿದ್ದೀವಿ. ಲೋಕದ ಜನರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಯಾರನ್ನ ಬಿಟ್ಕೊಟ್ಟೋ? ದೇವರನ್ನ ಬಿಟ್ಕೊಟ್ಟೋ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ವಾಕ್ಯ ಹೇಳ್ತಾ ಇದೆ, ಆ 7 ದೆವ್ವಗಳು ಆ ವ್ಯಕ್ತಿಯ ಒಳಗಡೆ, ಅಂದ್ರೆ ಆ ವ್ಯಕ್ತಿಯ ಒಂದು ಕುಟುಂಬ ಅಥವಾ ಶರೀರದೊಳಗಡೆ ನುಗ್ಗಿ ಏನಾಗುತ್ತಂತೆ? ಪೂರ್ವ ಸ್ಥಿತಿಗಿಂತಲೂ ಅಧೋಗತಿಗಿಳಿಯುತ್ತದೆ. ಈಗಲೇ ಪ್ರಾರ್ಥನೆ ಇಲ್ಲ ಅಲ್ವಾ? ಈಗಲೇ ಎಲ್ಲರೂ ಎಲ್ಲಿ ಕೂತಿದ್ದಾರೆ? ಯುವಕರಲ್ಲಿ ಎಲ್ಲಿ ಕೂತಿದ್ದಾರೆ? ಚರ್ಚಿಂದ ಆಚೆ ನೋಡಿದೀರಾ? ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅವ್ರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು. ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮೊಬೈಲ್ ಚೆಕ್ ಮಾಡೋದು. ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ವಾಟ್ಸಪ್ ಚೆಕ್ ಮಾಡೋದು. ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಹೊರಗಡೆ ಹೆಂಗ್ ಮಾತಾಡ್ತಾರೋ ಅದೇ ತರನೇ, ಏ ಮಚ್ಚ ಜರ್ಗು ಆ ಕಡೆ, ಏ ಮಚ್ಚ ಈ ಕಡೆ ಬರೋ, ಏ ಮಚ್ಚ ಅಲ್ಲಿ ನೋಡೋ, ಏ ಮಚ್ಚ ಇಲ್ಲಿ ನೋಡೋ. ಪ್ರೈಸ್ ದಿ ಲಾರ್ಡ್. ಹೌದಾ? ನೋಡಿದ್ದೀರಾ? ಎಲ್ಲಾ ದೇವಾಲಯದಲ್ಲಿದೆ. ಆದ್ರೆ ಬೈಬಲ್ ಹೇಳುತ್ತೆ ಏನಂತ ಹೇಳುತ್ತೆ? ಯಾವುದು? ಉಪದೇಶಕನ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ನೀನು ಯೌವನ ಆಗಿರ್ಬೇಕಾದ್ರೆ, ಅಂದ್ರೆ ಯಾವಾಗ? ಚಿಗುರು ಹುಡುಗನಾಗಿರ್ಬೇಕಾದ್ರೆ. ಪ್ರೈಸ್ ದಿ ಲಾರ್ಡ್. 12ನೇ ಅಧ್ಯಾಯ ವಾಕ್ಯ 1 ಓದಿ. ಉಪದೇಶಕ 12:1. ಓದಿ ಯಾರೋ ಒಬ್ರು ಓದಿ. ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸಿಕೋ. ನೆಕ್ಸ್ಟ್ ವಾಕ್ಯ ನೋಡಿ, ಕಷ್ಟಕರವಾದ ದಿನಗಳು ಬರುವುದಕ್ಕಿಂತ ಮುಂಚೆ. ಅದಾದ್ಮೇಲೆ ಹೇಳುತ್ತೆ, ನಿನ್ನ ಜೀವನ ಬೇಸರವಾಗಿದೆ ಎಂದು ನೀನು ಹೇಳುವುದಕ್ಕಿಂತ ಮುಂಚಿತವಾಗಿ ನೀನು ಯಾರನ್ನ ಸ್ಮರಿಸಬೇಕಂತೆ? ಇವತ್ತು ನೀನು ಸೃಷ್ಟಿಕರ್ತನನ್ನು ಆರಾಧಿಸ್ಬೇಕಾದ್ರೆ ನಿನ್ನ ಕೈಯಲ್ಲಿ ಏನಿತ್ತು? ಮೊಬೈಲ್ ಇತ್ತು. ಅದಾದ್ಮೇಲೆ ಏನ್ ಮಾಡ್ತಾ ಇದೆ? ಮೊಬೈಲಲ್ಲಿ ಫೇಸ್ಬುಕ್, ವಾಟ್ಸಪ್, ಅದು ಇದು ಅಂದ್ಕೊಂಡಿದ್ದೆ. ಪ್ರೈಸ್ ದಿ ಲಾರ್ಡ್. ಈಗ ಈ ದಿನಗಳಲ್ಲಿ ಮದುವೆ ಆಗುವಂತ ಯುವಕರನ್ನ ಅಥವಾ ಯುವತಿಯನ್ನ ಮದುವೆ ಆಗಿ ಒಂದು 6 ತಿಂಗಳು ಅಥವಾ 3 ತಿಂಗಳಿಗೆ ಕೇಳಿ ನೋಡಿ, ಏನಮ್ಮ ಹೇಗಿದೀಯಪ್ಪ ಅಂತ ಕೇಳಿದಾಗ ಅವ್ರೇನ್ ಹೇಳ್ತಾರೆ? ಅಯ್ಯೋ, ಮದುವೆ ಮಾಡ್ಕೊಂಡು ನಾನು ತಪ್ಪು ಮಾಡಿದೆ, ತುಂಬಾ ಕಷ್ಟ ಆಗೋಯ್ತು ನನಗೆ. ಅದಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿದೆ, ಮದುವೆ ಮಾಡ್ಕೊಂಡು ನಾನು ತಪ್ಪು ಮಾಡಿದೆ, ತುಂಬಾ ಕಷ್ಟ. ವಾಗ್ದಾನ ಏನು? ನೀವು ಅನೇಕರಿಗೆ ಸಾಲ ಕೊಡುವವರೇ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ. ಮದುವೆಯಾಗಿ 4-5 ತಿಂಗಳಿಗೆ ಮನೆ ಬಾಗಿಲಿಗೆ ಬರ್ತಾನೆ. ಎಲ್ಲಿಗೆ? ಹಣ ಒಂದು 5,000 ಇದ್ರೆ ಕೊಡೋಣ, ಬರೋ ತಿಂಗಳು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರ ವಾಗ್ದಾನ ಸುಳ್ಳಾಯ್ತಲ್ವಾ? ದೇವರ ವಾಗ್ದಾನ ಸುಳ್ಳಲ್ಲ, ಅದು ನಿನ್ನ ಜೀವನದಲ್ಲಿ ಸುಳ್ಳಾಗಿದೆ. ದೇವರ ವಾಗ್ದಾನ
ಭೂಮಿ ಆಕಾಶಗಳು ಉಳಿಯೋ ತನಕ ಅದು ಹಾಗೇ ಇರುತ್ತೆ. ಯಾಕಂದ್ರೆ ನೀನು ಆ ದಿನದಲ್ಲಿ, ಯಾವಾಗ ನಿನ್ನ ಯೌವನದಲ್ಲಿ ನೀನು ಮೊಬೈಲ್ ತಗೊಂಡು ದೇವಾಲಯದ ಒಳಗಡೆ ಕುತ್ಕೊಂಡು ಕಾಲ್ ನಿಗರ್ಸ್ಕೊಂಡು ಕಾಲ್ನ ಅಲ್ಲಾಡಿಸ್ಕೊಂಡು, ನೋಡಿ ಕೆಲವು ಜನ ಕುತ್ಕೊಳ್ತಾರೆ ನೋಡಿ, ಕಾಲ್ನ ಹಾಗೇ ಮುಂದೆ ಚಾಚ್ಕೊಂಡು ಹಾಗೇ ಕಾಲ್ನ ಶೇಕ್ ಮಾಡಿಕೊಂಡು ಹಾಗೇ ಕೈ ಕಟ್ಕೊಂಡು ಗಡ್ಡದ ಮೇಲೆ ಇಟ್ಕೊಂಡು ಅಥವಾ ಮೀಸೆ ಕಿತ್ಕೊಂಡು ಅಥವಾ ತಲೆ ಕೂದಲು ಕೆರ್ಕೊಂಡು ಹಾಗೇ ಒಂದು ಥರ ಏನು ಫಿಲಮ್ ಆಕ್ಟರ್ ಥರ ಸ್ಟೈಲ್ ಮಾಡಿಕೊಂಡು, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಆ ದಿನ ನೀನು ತಾತ್ಸಾರ ಮಾಡಿದೆ. ಯಾವುದನ್ನು ತಾತ್ಸಾರ ಮಾಡಿದೆ? ನೀನು ದೇವರ ದಿನವನ್ನ ತಾತ್ಸಾರ ಮಾಡಿದೆ. ನಿನ್ನ ಆನಂದ ಕಳ್ಕೊಳ್ಳೋಕೆ ತಾತ್ಸಾರ ಮಾಡಿದೆ. ನಿನ್ನ ಆನಂದ ನೀಡುವಂತ ದಿನ, ಆಶೀರ್ವಾದ ನೀಡುವಂತ ದಿನವನ್ನ ನೀನು ಏನ್ ಮಾಡಿದೆ? ತಾತ್ಸಾರ ಮಾಡಿದೆ. ತಾತ್ಸಾರ ಮಾಡಿದಾಗ ಪರಲೋಕ ಏನ್ ಮಾಡ್ತಿ? ಈಗ ನಿನ್ನ ಸ್ವಲ್ಪ ಕಾಲ ಏನ್ ಮಾಡ್ತು? ತಾತ್ಸಾರ ಮಾಡ್ತು. ತಾತ್ಸಾರ ಮಾಡಿದ ತಕ್ಷಣ ಯಾರು ಬಂದ? ಸೈತಾನ ಬಂದ. ಈಗ ಹೇಗಿದೆ ಕುಟುಂಬ? ಈಗ ಹೇಗಿದೆ? ಅಲ್ವಾ? ಮೊದಲು 20,000 ಬಂದಾಗೆ ಚೆನ್ನಾಗಿದ್ದು ನಾವು. 20,000 15,000 ಸಂಬಳ ಬಂದಾಗ ತುಂಬಾ ಚೆನ್ನಾಗಿದ್ದು. ಈಗ 40,000 ಬರ್ತಾ ಇದೆ. ಆದ್ರೆ 20ನೇ ತಾರೀಕು ಕೈಯಲ್ಲಿ ₹1 ಇಲ್ಲ. ಕೈಯಲ್ಲಿ ₹1 ಇಲ್ಲ. ಆಶೀರ್ವಾದ ಇಲ್ಲ. 70,000 80,000 ಬರುವಂತ ಕುಟುಂಬಗಳಿದಾವೆ. 70,000 80,000 ದುಡಿಯುವಂತ ಕುಟುಂಬಗಳಿದಾವೆ. ಅವರ ಮನೆಗಳನ್ನ ಹೋಗಿ ನೋಡಿ. ಅವರ ಮನೆಗಳನ್ನ ಹೋಗಿ ನೋಡಿ. ₹1 ಉಳಿಸಕ್ಕಾಗ್ತಾ ಇಲ್ಲ. ಯಾಕೆ ಉಳಿಸಕ್ಕಾಗ್ತಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಅವಲೋಕನ ಮಾಡಿ ನೋಡು. ನೀನು ಯೌವನದಲ್ಲಿ ಏನ್ ಮಾಡಿದೆ? ದೇವರನ್ನ ತಾತ್ಸಾರ ಮಾಡಿದೆ. ದೇವರ ದಿನವನ್ನ ತಾತ್ಸಾರ ಮಾಡಿದೆ. ದೇವರ ಮಾತನ್ನ ತಾತ್ಸಾರ ಮಾಡಿದೆ. ದೇವರ ವಿವೇಕವನ್ನ ತಾತ್ಸಾರ ಮಾಡಿದೆ. ದೇವರು ನೀಡುತ್ತಿದ್ದಂತ ಆನಂದದ ದಿನವನ್ನ ನೋಡಿ. ವಾಕ್ಯ ಓದ್ ನೋಡಿ. ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ ವಾಕ್ಯ 58ನೇ ಅಧ್ಯಾಯ ವಾಕ್ಯ 14ರಲ್ಲಿ ಸರ್ವೇಶ್ವರ ಸ್ವಾಮಿಯಾದ ನನ್ನ ಆನಂದದಲ್ಲಿ ನೀವು ಭಾಗಿಯಾಗುವಿರಿ. ಅವರ ಆನಂದದಲ್ಲಿ ಭಾಗಿಯಾಗ್ಲಿಕ್ಕೆ ದೇವ್ರು ಏನ್ ಮಾಡಿದ್ರು? ಅವಕಾಶ ಕೊಟ್ರು. ಇವತ್ತು ನಿನ್ನ ಕುಟುಂಬದಲ್ಲಿ ಆನಂದ ಇಲ್ಲ ಅಂದ್ರೆ ಯಾಕಿಲ್ಲ? ಅವತ್ತು ನೀನು ತಾತ್ಸಾರ ಮಾಡಿದ್ವಿ. ಯಾವಾಗ? ಯೌವನದಲ್ಲಿ ನೀನೇನ್ ಮಾಡಿದ್ದು? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ದೇವರ ದಿನವನ್ನ ತಾತ್ಸಾರ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಈ ದಿನಗಳಲ್ಲಿ ಯಾಕೆ ನಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ? ವಾಗ್ದಾನಗಳು ಎಂದಿಗೂ ಸುಳ್ಳಾಗೋದಿಲ್ಲ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ನನ್ನ ಬಾಯಿಂದ ಹೊರಡುವ ಮಾತು ವಾಕ್ಯ ಓದಿ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ 11. 55:11. ಯೆಶಾಯ 55:11. ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗೋದು. ಏನ್ ಹೇಳ್ತಾ ಇದಾರೆ? ನನ್ನ ಬಾಯಿಂದ ಹೊರಟಂತ ಮಾತು, ನಾನು ನಿನಗೆ ಮಾಡಿದ ಆಶೀರ್ವಾದ, ಅದು ನೆರವೇರಲೇಬೇಕು. ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಅದು ನೆರವೇರಬೇಕು. ಅದು ನೆರವೇರ್ತಾ ಇಲ್ಲ ಅಂತ ಹೇಳಿದ್ರೆ, ಅದು ನೆರವೇರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ನಾನೇ ಕಾರಣ. ಪ್ರೈಸ್ ದಿ ಲಾರ್ಡ್. ದೇವರನ್ನ ನೀನು ತಾತ್ಸಾರ ಮಾಡಿದಾಗ, ದೇವರ ದಿನವನ್ನ, ದೇವರ ವಾಕ್ಯವನ್ನ ತಾತ್ಸಾರ ಮಾಡುವಾಗ, ವಾಕ್ಯ ಓದಿಬೇಕಾದ್ರೆ ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 13ನೇ ವಾಕ್ಯ, ದೇವರ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗ್ತಾನೆ. ವಾಕ್ಯ ಓದಿಬೇಕಾದ್ರೆ ಪ್ರೈಸ್ ದಿ ಲಾರ್ಡ್.
ವಾಕ್ಯ ಏನ್ ಹೇಳ್ತಾ ಇದೆ? ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗ್ತಾನೆ. ಇವತ್ತು ನಾವೆಲ್ಲರೂ ನಾಶವಾಗಿ ಕೂತಿದೀವಿ ಅಲ್ವಾ? ನಾಶವಾಗಿ ಕೂತಿದೀವಿ. ಎಷ್ಟೋ ಜನ ನಾಶವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ನೋಡಿ, ಚರ್ಚ್ಗೆ ಹೋದಾಗ ಯಾವ ರೀತಿ ಹೋಗ್ತಾರೆ ಅಂತ ಹೇಳಿದ್ರೆ, ಒಂದು ಅಹಂಕಾರ ದೃಷ್ಟಿಯಲ್ಲಿ ಹೋಗ್ತಾರೆ, ಒಂದು ಗರ್ವದ ದೃಷ್ಟಿಯಲ್ಲಿ ಹೋಗ್ತಾರೆ. ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಆ ದೇವಾಲಯವನ್ನ ಪಾಪಮಯ ಒಂದು ಸ್ಥಳವಾಗಿ ಮಾರ್ಪಡಿಸ್ಲಿಕ್ಕೆ ಇವರೇ ಹೋಗ್ತಾರೆ. ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಹೋಗ್ತಾರೆ, ಹೆಂಗಸರು ಮುಖ್ಯವಾಗಿ. ಪ್ರೈಸ್ ದಿ ಲಾರ್ಡ್. ನಾಚಿಕೆ ಆಗ್ಬೇಕು. ಇವತ್ತು ನಿನ್ನ ಮಕ್ಕಳು ನಾಶವಾಗ್ಲಿಕ್ಕೆ ಕಾರಣ ಏನು? ನಿನ್ನ ಮಗಳು ಗರ್ಭವತಿ ಆಗದೆ ಇರಲಿಕ್ಕೆ ಕಾರಣ ಏನು? ನಿನ್ನ ಮಗಳು ಗರ್ಭವತಿ ಆಗದೆ ಇರೋದಕ್ಕೆ ಕಾರಣ ಏನು? ನಿನ್ನ ಮಗನಿಗೆ ಮಕ್ಕಳಾಗದೆ ಇರಲಿಕ್ಕೆ ಕಾರಣ ಏನು? ನಿನ್ನ ಸೊಸೆ ಗರ್ಭವತಿ ಆಗದೆ ಇರೋದಕ್ಕೆ ಕಾರಣ ಏನು? ನಿನ್ನ ಮಗ ಚಿಕ್ಕ ವಯಸ್ಸಲ್ಲೇ ಕುಡಿಲಿಕ್ಕೆ ಕಾರಣ ಏನು? ನಿನ್ನ ಮಗ ಚಿಕ್ಕ ವಯಸ್ಸಲ್ಲೇ ಕುಡಿಲಿಕ್ಕೆ ಕಾರಣ ಏನು? ಯಾಕೆ ನಿನ್ನ ಗಂಡ ನಿನ್ನನ್ನು ಹೊಡಿತಾ ಇದ್ದಾರೆ? ಯಾಕೆ ನಿಮ್ಮ ಕುಟುಂಬದಲ್ಲಿ ಅವಮಾನ? ಯಾಕೆ ನೀನು ಆತನ ಮೇಲೆ ಆಪಾದನೆ ಹೊರಿಸ್ತಾ ಇದೀಯಾ? ಆತ ನಿನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾನೆ. ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 45ನೇ ವಾಕ್ಯ. ತನಗಿಂತಲೂ ಕೆಟ್ಟದಾದ 7 ದೆವ್ವಗಳು ಆ ದೆವ್ವಗಳಿಗೆ ಸ್ಥಳ ಕೊಟ್ಟಿದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದ್ಯಾ? ಆ ಸ್ಥಳ ಕೊಡ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ 44ನೇ ವಾಕ್ಯ. ಆ ದೆವ್ವ ನಮ್ಮನ್ನ ಬಿಟ್ಟು ಹೋಗಿ ಮತ್ತೆ ವಾಪಸ್ ಬಂದಾಗ ನಮ್ಮ ಮನೆ ಏನಾಗಿತ್ತು? ಖಾಲಿಯಾಗಿತ್ತು. ಪ್ರಾರ್ಥನೆ ಇಲ್ಲ, ಪರಿಶುದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ದೇವರ ವಾಕ್ಯ ಓದೋದಿಲ್ಲ, ದೇವರನ್ನು ಸ್ತುತಿ ಮಾಡೋದಿಲ್ಲ. ದೇವರಿಗೆ ನಿನ್ನ ಕುಟುಂಬದಲ್ಲಿ ಸ್ಥಳನೇ ಇಲ್ಲ. ನಿನ್ನ ಕುಟುಂಬದಲ್ಲಿ ದೇವರ ವಾಕ್ಯಕ್ಕೆ ಸ್ಥಳನೇ ಇಲ್ಲ. ಯಾರೋ ಬಂದು ಹೇಳಿದ್ರು, ತಗೋ ಈ ಸ್ವರೂಪ ಇಟ್ಕೋ, ಇದನ್ನ ನೀನು ಮಂಗಳವಾರ ಪೂಜೆ ಮಾಡು, ನೀನು ಅಭಿವೃದ್ಧಿ ಆಗ್ತೀಯ ಅಲ್ವಾ? ಹೇಳ್ದವನು ಉಳಿಯಲ್ಲ, ಹೇಳಿಸ್ಕೊಂಡವನು ಏನಾಗಲ್ಲ, ಅವನು ಕೂಡ ಉಳಿಯೋದಿಲ್ಲ. ನಿನ್ನನ್ನು ದಾರಿ ತಪ್ಪಿಸುವುದಕ್ಕಾಗಿ ಸೈತಾನ ಒಬ್ಬೊಬ್ಬ ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಾನು ನಿಮಗೆ ತಿಳಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ಆದ್ಮೇಲೆ ಮಾತಾಡಿ ಆದ್ಮೇಲೆ ಹಂಗೆ ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಮಾಡಬೇಡಿ. ಓಕೆ, ಈಗ ಸಬ್ಬತ್ ದಿನ ಹಳೆ ಒಡಂಬಡಿಕೆಯಲ್ಲಿ ಶನಿವಾರ. ಈಗ ಭಾನುವಾರ ನಾವು ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀವಿ. ನಿಜನಾ? ಪ್ರೈಸ್ ದಿ ಲಾರ್ಡ್. ನಿಜ. ಆದ್ರೆ ಈಗ ಭಾನುವಾರ ನಾವು ಮಾಡ್ತಾ ಇದ್ದೀವಿ. ಇದು ಹೇಗೆ ಸಾಧ್ಯ ಅಂತ ನಾವು ನೋಡ್ತಾ ಹೋಗೋಣ. ಈಗ ಯೇಸುವನ್ನ ಕೊಂದು ಹಾಕಿದ ಮೇಲೆ, ಯೇಸುವನ್ನ ಶಿಲುಬೆಯಲ್ಲಿ ಕೊಂದು ಹಾಕಿದ ಮೇಲೆ ಆ ಶವವನ್ನ, ಆ ಒಂದು ಶರೀರವನ್ನ ಆ ಶಿಲುಬೆಯ ಮೇಲೆ ನೇತಾಡುವುದು ಬೇಡ. ಯಾಕೆ ಅಂತ ಹೇಳಿದ್ರೆ ಅದು ಏನಾಗಿತ್ತು? ಮಾರನೇ ದಿನ ಸಬ್ಬತ್ ದಿನವಾಗಿತ್ತು. ಹೌದಾ? ನಿಜನಾ? ಇದೆಯಾ? ವಾಕ್ಯ ಇದೆಯಾ? ಓಕೆ, ಒಂದು ವಾಕ್ಯ ತಗೊಳ್ಳಿ. ಆ ವಾಕ್ಯ ತಗೊಳ್ಳಿ. ಪ್ರೈಸ್ ದಿ ಲಾರ್ಡ್. ಓಕೆ, ಯೋಹಾನನ ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 42ನೇ ವಾಕ್ಯ ಓದಿ. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ಕೆಲಸ ಮಾಡಿ, ವಾಯ್ಸ್ ಬ್ರೇಕ್ ಆಗ್ತದೆ. ಓಕೆ, ಬೇರೆ ಯಾರಾದ್ರೂ ಓದಿ. ಒಂದು ನಿಮಿಷ, ಇನ್ನೊಂದು ವಾಕ್ಯ ಹೇಳ್ತೀನಿ. ಇದರಲ್ಲಿ ಸಬ್ಬತ್ ಬರ್ತಾ ಇಲ್ಲ, ಇನ್ನೊಂದು ವಾಕ್ಯ ಹೇಳ್ತೀನಿ. ಲೂಕನು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಒಂದು ವಾಕ್ಯ ಹೇಳ್ತೀನಿ ನೋಡಿ. ಇರಿ, ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಓಕೆ,
ಅಲ್ಲಿ ಹೇಳ್ತಾರೆ. ಓಕೆ, ಲೂಕನು ಬರೆದ ಶುಭ ಸಂದೇಶ ಇದರಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಲೂಕನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ ವಾಕ್ಯ 54. ಓದಿ 54. ಅಂದು ಶುಕ್ರವಾರ ಸಿದ್ಧತೆಯ ದಿನ, ಇನ್ನೇನು ಸಬ್ಬತ್ ಪ್ರಾರಂಭವಾಗುವುದರಲ್ಲಿತ್ತು. ಅಂದು ಶುಕ್ರವಾರ ಪ್ರಭು ಯೇಸು ಕ್ರಿಸ್ತರು, ಸಾಕು ಬ್ರದರ್ ಸಾಕು, ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣ ನೀಡಿದ ಯಾವತ್ತು? ಶುಕ್ರವಾರ ಅಲ್ವಾ? ಶುಕ್ರವಾರ. ಹೌದು ಬ್ರದರ್, ಹೌದು ಬ್ರದರ್. ನೆನಪಿದೆಯಾ? ನೆನಪಿದೆ ಬ್ರದರ್. ತುಂಬಾ ಜನ ಸೈಲೆಂಟ್ ಆಗೇ ಇದ್ದಾರೆ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅಯ್ಯ ಹೋಗಪ್ಪ, ಏನ್ ವರ್ಷ ಇದೇ ಕೇಳಿ 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 ನಮಗೂ ಬೇಜಾರಾಗ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಓಕೆ, ನೋಡಿ ಇಲ್ಲಿ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಶಿಲುಬೆಗೆ ಏರಿಸಿದಾಗ ಅಂದು ಶುಕ್ರವಾರ 3 ಗಂಟೆಗೆ ಅವರು ಪ್ರಾಣ ಬಿಡ್ತಾರೆ ಅಲ್ವಾ? ನಿಜ. ಮಾರನೆಯ ದಿನ ಇಲ್ಲಿ ವಾಕ್ಯ ಹೇಳೋ ಪ್ರಕಾರ ಲೂಕನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯನ 23:54 ನಾವು ಏನು ಓದ್ದೋ? ಅಂದು ಶುಕ್ರವಾರ ಸಿದ್ಧತೆಯ ದಿನ, ಇನ್ನೇನು ಸಬ್ಬತ್ತು ಪ್ರಾರಂಭವಾಗುವುದರಲ್ಲಿತ್ತು. ಓಕೆ, ಶುಕ್ರವಾರ ಆದ್ಮೇಲೆ ನೆಕ್ಸ್ಟ್ ಬರುವ ದಿನ ಯಾವುದು? ಶನಿವಾರ. ಸಬ್ಬ ದಿನ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಮತ್ತೆ ಯಾಕೆ ಈಗ ಭಾನುವಾರ ಆಚರಣೆ ಮಾಡ್ತಾ ಇದ್ದಾರೆ? ಭಾನುವಾರ ಯಾಕೆ ಆಚರಣೆ ಮಾಡ್ತಾರೆ? ಪ್ರಭು ಯೇಸು ಕ್ರಿಸ್ತರು ನಿವೃತ್ತಾನ ಹೊಂದಿದ್ದು ಭಾನುವಾರ, ಅದಕ್ಕಾಗಿ. ನಿಜನಾ? ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ. ನಿಮ್ದು ಮೈಕ್ ತುಂಬಾ ವಾಯ್ಸ್ ಬೇಕಾಗುತ್ತೆ. ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ. ಓಕೆ, ಈಗ ಬೇರೆಯವರು ಹೇಳ್ತೀರಾ? ನಿಜ ಬ್ರದರ್. ಹೌದು ಬ್ರದರ್. ಹೌದಾ? ಹೌದು. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ. ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ವಾಕ್ಯ 1 ಓದಿ. ವಾಕ್ಯ 1 28. ಸಬ್ಬತ್ ದಿನ ಕಳೆದಿತ್ತು, ಭಾನುವಾರ ಬೆಳಗಾಗುವುದರಲ್ಲಿತ್ತು. ಮಗ್ದಲದ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಸಮಾಧಿಯನ್ನು ನೋಡಲು ಬಂದರು. ಪ್ರೈಸ್ ದಿ ಲಾರ್ಡ್. ಸಬ್ಬತ್ ಕಳೆದಿತ್ತು ಅಂದ್ರೆ ಶನಿವಾರ ಆಗೋಗಿತ್ತು. ಶನಿವಾರ ಕಳೆದಿತ್ತು, ಭಾನುವಾರ ಬೆಳಗಾಗುವುದರಲ್ಲಿತ್ತು. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಪುನರುತ್ಥಾನ ಆಗಿದ್ರು. ಒಂದು ಹೊಸ ರೊಟ್ಟಿ ನಮಗೆ ಸಿಕ್ಕಿತ್ತು. ಪ್ರೈಸ್ ದಿ ಲಾರ್ಡ್. ಹೊಸ ರೊಟ್ಟಿ. ಈಗ ನಾವೆಲ್ಲರೂ ಹೊಸ ರೊಟ್ಟಿಯನ್ನು ನಾವು ಸೇವಿಸ್ತಾ ಇದ್ದೀವಿ. ಈಗೆಲ್ಲ ನಾವು ಸೇವಿಸ್ತಾ ಇರೋದು ಹೊಸ ರೊಟ್ಟಿ. ಹುಳಿ ಯಾವುದದು? ಯಾವ ರೊಟ್ಟಿ? ಹೊಸ ರೊಟ್ಟಿ. ಪ್ರೈಸ್ ದಿ ಲಾರ್ಡ್. ಹಳೆಯ ರೊಟ್ಟಿ ಅಲ್ಲ, ಹೊಸ ರೊಟ್ಟಿ. ಹಳೆಯ ಒಡಂಬಡಿಕೆಯಲ್ಲಿ ಏನಿತ್ತು? ಪಾಸ್ಕ ದಿನ ಏನ್ ಮಾಡ್ತಾ ಇದ್ರು? ಹುಳಿ ರೊಟ್ಟಿ ಅಲ್ವಾ? ಇದು ಹುಳಿ ಇಲ್ಲದ ರೊಟ್ಟಿ. ಇವಾಗ ನಾವು ಸೇವಿಸುವಂತ ರೊಟ್ಟಿಯಲ್ಲಿ ಹುಳಿ ಇದೆಯಾ? ಹುಳಿ ಇಲ್ಲ. ಇದು ಹೊಸ ರೊಟ್ಟಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಇಲ್ಲಿ ಕೊಲಸ್ಸರಿಗೆ ಬರೆದ ಪತ್ರ ಒಂದು ನಿಮಿಷ. ಕೊಲಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 3 Praise the Lord.
ಓಕೆ, 2:14 ಓದೋಣ. 2:14. ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ, ನಮ್ಮನ್ನು ಬಂಧಿಸಿದ್ದ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಾರೆ ಅಂದ್ರೆ ಅರ್ಥ ಏನು? ಅರ್ಥ ಏನು? ಅಂದ್ರೆ ಧರ್ಮಶಾಸ್ತ್ರ ಬೇಡ ಅಂತ ಹೇಳ್ತದಾರಾ? ಕೇಳಿಸ್ತಾ ಇದೆಯಾ ನಾ ಮಾತಾಡ್ತಾ ಇರೋದು? ಮತ್ತೆ ಅರ್ಥ ಏನು? ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನ ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅಂದ್ರೆ ಅರ್ಥ ಏನು? ಪ್ರಶ್ನೆ ಅರ್ಥ ಆಯ್ತಾ? ಉತ್ತರ ಇಲ್ಲಾಂದ್ರೂ ಪರವಾಗಿಲ್ಲ, ಪ್ರಶ್ನೆ ಅರ್ಥ ಆಯ್ತಾ? ಹಾ, ಓಕೆ ಓಕೆ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯ ನಿಯಮಗಳನ್ನ ಪಾಲಿಸ್ತಾ ಇದ್ರು ಅದು ಮಾಡಬಾರ್ದು ಅಂತೇಳಿ ಹೊಸ ನಿಯಮಗಳು ತಂದಿದ್ದಾರೆ ಅಂತ. ಮಾಡಬಾರ್ದು ಅಂತ ಹೊಸ ನಿಯಮಗಳು ಎಲ್ಲಿ ತಂದಿದ್ದಾರೆ? ಯೇಸು ಸ್ವಾಮಿ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 17ರಲ್ಲಿ ಹೇಳ್ತಾರೆ, ನಾನು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡ್ಲಿಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು? ವಿಧಿ ನಿಯಮಗಳನ್ನ ಕ್ರಿಸ್ತ ಯೇಸು ತೊಡಗಿ ಹಾಕಿದ್ದಲ್ಲದೆ ಅಂದ್ರೆ ಅರ್ಥ ಏನು? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಲ್ವಾ? ಉತ್ತರ ಇಲ್ವಾ? ಶನಿವಾರದ ಸಬ್ಬತ್ ದಿನವನ್ನು ಬಿಟ್ಟು ಭಾನುವಾರ ಆಚರಣೆ ಮಾಡ್ಲಿಕ್ಕೆ ಅದೊಂದೇ ಅಲ್ಲ ಸಿಸ್ಟರ್, ಅದು ಧರ್ಮಶಾಸ್ತ್ರ, ಅದು ಬೇರೆ. ಧರ್ಮಶಾಸ್ತ್ರ ಬೇರೆ. ಧರ್ಮಶಾಸ್ತ್ರದಲ್ಲಿ ಶನಿವಾರ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಶನಿವಾರ ಸಬ್ಬತ್ತು. ಈಗ ನಾವೆಲ್ಲರೂ ಭಾನುವಾರ ಆಚರಣೆ ಮಾಡ್ತಾ ಇದೀವಿ, ಹೊಸ ರೊಟ್ಟಿ. ಬಟ್ ಇಲ್ಲಿ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನ ಅಂದ್ರೆ ಅರ್ಥ ಏನು? ಅದರ ಅರ್ಥ ಇಷ್ಟೇನೆ, ಹಳೆ ಒಡಂಬಡಿಕೆಯಲ್ಲಿ ತಂದೆಯನ್ನು ಒಡೆದವನಿಗೆ ಅಥವಾ ತಾಯಿಯನ್ನು ಒಡೆದವನಿಗೆ ಕಲ್ಲಿನಿಂದ ಒಡೆದು ಕೊಲ್ಲಬೇಕು, ಇದೆಯಾ ನಿಯಮ? ವ್ಯಭಿಚಾರ ಮಾಡಿದವಳನ್ನ ಕಲ್ಲುಗಳಿಂದ ಒಡೆದು ಹಾಕಬೇಕು ಅಲ್ವಾ? ಮುಯ್ಯಿಗೆ ಮುಯ್ಯಿ ಇದೆಯಾ? ಹಾ. ಇಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ. ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ಒಂದು ಅವಕಾಶ ಏನಕ್ಕೆ? ಬದಲಾಗುವುದಕ್ಕಾಗಿ. ಯಾರು? ಪಾಪಿಗಳು ಬದಲಾಗುವುದಕ್ಕಾಗಿ. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಒಬ್ಬ ವ್ಯಭಿಚಾರಿ ಹೆಣ್ಣು ಮಗಳಿಗೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಕ್ಷಮೆ ಕೊಡ್ತಾರೆ. ವ್ಯಭಿಚಾರಿ ಹೆಣ್ಣು ಮಗಳಿಗೆ ಕ್ಷಮೆ ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಏನಿದೆ? ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡ್ರೆ ಕಲ್ಲುಗಳಿಂದ ಒಡೆದು ಕೊಲ್ಲಬೇಕು, ಸಾಯಿಸಬೇಕು. ಇಲ್ಲಿ ಏನ್ ಮಾಡಿದ್ರು? ವಿಧಿ ನಿಯಮಗಳನ್ನ ಏನ್ ಮಾಡಿದ್ರು? ತೊಡೆದು ಹಾಕಿ. ಅಂದ್ರೆ ಒಂದು ಅವಕಾಶ, ಅದಕ್ಕೊಂದು ಆಪ್ಷನ್ ಇಟ್ರು. ಒಂದು ಆಪ್ಷನ್, ಪರವಾಗಿಲ್ಲ, ಓಕೆ, ಇನ್ನೊಂದು ಅವಕಾಶ ಕೊಡ್ತೀನಿ. ಅದಕ್ಕೆ ಸಂತ ಪೌಲರು ಬರೀತಾರೆ ನೋಡಿ, ಎಷ್ಟು ಸುಂದರವಾಗಿ ಬರೀತಾರೆ. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 20-21 ಎರಡು ಓದಿ. ದೇವರು ಕರೆದಾಗ ಒಬ್ಬನು ಯಾವ ಸ್ಥಿತಿಯಲ್ಲಿದ್ದನೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯಲಿ. ದೇವರು ಕರೆದಾಗ ನೀನು ದಾಸ್ಯದಲ್ಲಿದ್ದೀಯೋ ಚಿಂತೆ ಇಲ್ಲ, ಆದರೆ ಸ್ವತಂತ್ರನಾಗುವ ಅವಕಾಶ ದೊರೆತರೆ ಅದನ್ನ ಬಿಡಬೇಡ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಸಂತ ಪೌಲರು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನ ತೊಡೆದು ಹಾಕಿ, ಅಂದ್ರೆ ಅಲ್ಲೊಂದು ಆಪ್ಷನ್ ಕೊಟ್ರು. ಒಂದು ಅವಕಾಶ ಕೊಡೋಣ. ಈಗ ಅವರ ಅವಕಾಶ ಅದು ಒಂದು ಏನ್ ಹೇಳ್ತಾರೆ ಅದಕ್ಕೆ, ಒಂದು ಅವಕಾಶ ಕೊಡದೆ ಹೋಗಿದ್ರೆ ನಾವೆಲ್ಲ ಜೀವಂತವಾಗಿರ್ತಾ ಇದ್ವಾ? ಯಾರು ಜೀವಂತವಾಗಿರ್ತಾ ಇರ್ಲಿಲ್ಲ. ನಿಜನಾ? ಒಪ್ಕೊಳ್ತೀರಾ? ಯಾರು ಜೀವಂತವಾಗಿ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಪಾಪಿಗಳು ನಾವು ಅಲ್ವಾ?
ದೇವರ ಆನಂದವನ್ನೇ ನಾವು ಕಳ್ಕೊಂಡಿದ್ದೀವಿ. ನೋಡಿ, ಸಬ್ಬತ್ ದಿನದಲ್ಲಿ ದೇವರು ನೀಡುವಂತ ಆನಂದ ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಸ್ವರ್ಗೀಯ ಆನಂದದಲ್ಲಿ ನೀನು ಪಾಲ್ಗೊಳ್ಳುವೆ ಅಂತ ಹೇಳದ ಮೇಲೂ ಕೂಡ ನಾವು ಆ ಸಬ್ಬತ್ ದಿನವನ್ನ ತಾತ್ಸಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಯಾವ ಮಟ್ಟಿಗಿರ್ಬೋದು ನಮ್ಮ ಕುಟುಂಬ, ಯಾವ ಮಟ್ಟಿಗಿರ್ಬೋದು. ಮತ್ತೆ ಮತ್ತೆ ಇಷ್ಟೆಲ್ಲ ಮಾಡಿ ಆದ್ಮೇಲೆ ಅಯ್ಯೋ ನನ್ನ ಮೊಮ್ಮಗು ಹೇಳದು ಮಾತೇ ಕೇಳೋದಿಲ್ಲ, ಅಯ್ಯೋ ನನ್ನ ಮೊಮ್ಮಗು ಅಥವಾ ನನ್ನ ಮೊಮ್ಮಗ ಏನ್ ಮಾಡ್ದ, ಅವರಪ್ಪನಿಗೆ ಹೊಡೆದ್ಬಿಟ್ಟ, ಅಯ್ಯೋ ನನ್ನ ಮೊಮ್ಮಗಗೆ ಮೈ ಹುಷಾರಿಲ್ಲ, ಅದು ಹುಟ್ಟದಾಗಿಂದ ಹಾಸ್ಪಿಟ್ಲ್ ತಗೊಂಡು ಸುತ್ತೋದೇ ಆಗೋಯ್ತು. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಬರ ಮಾಡ್ಕೊಂಡಿದ್ಯಾರು? ನಾವೇ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಏನ್ ಹೇಳಿದ್ರು? ವಿಮೋಚನಾ ಕಾಂಡದಲ್ಲಿ ಏನ್ ಹೇಳಿದ್ರು? ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಾಕ್ಯ 5ರಲ್ಲಿ ಏನ್ ಹೇಳಿದ್ರು? 3-4 ತಲೆಮಾರುಗಳ ತನಕ ಅವರ ದೋಷ ಫಲವನ್ನ ಯಾರ ಮೇಲೆ? 3-4 ತಲೆಮಾರುಗಳ ತನಕ. ಈಗ ನೀನು ದೇವಾಲಯದಲ್ಲಿ ಹಂಗೆ ಕಾಲ್ ಅಲ್ಲಾಡಿಸ್ಕೊಂಡು ನೀನು ಬಲಿ ಪೂಜೆಯಲ್ಲಿ ಪಾಲ್ಗೊಳ್ತೀಯಲ್ಲ, ಎಸ್, ಇವತ್ತು ನಿನಗೆ ಚೆನ್ನಾಗಿದೆ, ಕಾಲ್ ಅಲ್ಲಾಡಿಸ್ಕೊಂಡು ಕುತ್ಕೊಳ್ಳೋಕೆ ಚೆನ್ನಾಗಿದೆ. ಮುಂದಿನ 3-4 ತಲೆಮಾರುಗಳಲ್ಲಿ ನಿನ್ನ ಮಕ್ಕಳಿಗೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ದೇವರ ಸಮ್ಮುಖದಲ್ಲಿ ಅವ್ರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ನ್ಯಾಯ ತೀರ್ಪಿನ ದಿನ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಅಂಗವಿಕಲರಾಗಿದ್ರೆ, ಅಥವಾ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಆ ಒಂದು ಮರಣ ಹೊಂದಿದ್ರೆ, ಅದು ನೀನು ಮಾಡಿದ ದೋಷ ಫಲಕ್ಕಾಗಿ ಏನಾದರೂ ಮರಣ ಹೊಂದಿದ್ರೆ, ಅದಕ್ಕೆ ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೊಡ್ಬೇಕಾಗಿರೋದು ಯಾರು? ನಾವೇ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅಯ್ಯೋ, ಮಾಡೋದೆಲ್ಲ ಮಾಡ್ಬಿಟ್ಟು ಸತ್ತೋಗ್ಬಿಟ್ರೆ ಅಲ್ಲ, ಮಾಡೋದೆಲ್ಲ ಮಾಡಿ ಸತ್ತೋಗ್ಬಿಟ್ರೆ ಅರ್ಥ ಆಗ್ತಿದೆ ನಾನು ನಿಮಗೆ ತಿಳಿಸ್ತಾ ಇರೋದು. ಮಾಡೋದೆಲ್ಲ ಮಾಡಿ ಅಯ್ಯೋ ಪರವಾಗಿಲ್ಲ ಬಿಡು, ಅವ್ರು ಹೆಂಗಾದ್ರೂ ಮಾಡ್ಕೊಂಡು ಸಾಯ್ಲಿ, ನಾನು ಸತ್ತೋಗ್ತೀನಿ, ನಾನು ಸತ್ತೋದ್ಮೇಲೆ ಯಾರು ಏನೋ ನಮ್ಮ ಬಾಯಲ್ಲಿ ಬರೋದು ಅದೇ ತಾನೆ. ಅಯ್ಯೋ ಸತ್ತೋದ್ಮೇಲೆ ಅವನೇನೋ ಬದುಕೊಂತಾನೆ ಬಿಡುಗರು ಹೇಳ್ತೀವ. ಅವನು ಹೆಂಗ್ ಬದುಕ್ತಾನೆ ಅವನು? ನೀನು ಶಾಪ ಶೇಖರಣೆ ಮಾಡಿಟ್ಟೋಗಿದೀಯಾ, ಆ ಶಾಪ ಲೋಕದಲ್ಲಿರುವ ಕಾಳಿಂಗ ಸರ್ಪದ ವಿಷಯಕ್ಕಿಂತಲೂ ಅಪಾಯಕಾರಿ, ಅಷ್ಟು ಅಪಾಯಕಾರಿ. ನೀನು ನಿನ್ನಲ್ಲಿದ್ದು ಒಂದು ದೆವ್ವ, ಒಂದು ದೆವ್ವ ಯೇಸು ಸ್ವಾಮಿ ಏನ್ ಮಾಡಿದ್ರು? ಬಿಡುಗಡೆ ಕೊಟ್ಟಿದ್ರು. ನೀನು ಮಾಡಿದ ದೋಷ ಫಲಕ್ಕೆ, ನೀನು ಮಾಡಿದ ಕರ್ಮಕ್ಕೆ ಎಷ್ಟು ದೆವ್ವ ಬಂದು ಸೇರ್ಕೊಳ್ತು? ಎಷ್ಟು ದೆವ್ವ? 7 ದೆವ್ವ. ಸರ್ವೇಶ್ವರ ಸ್ವಾಮಿ ಏನು ಹೇಳಿದ್ರು? ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನ ನಿರ್ಮಿಸು ಅಲ್ವಾ? ಹೇಳಿದ್ರ? ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8ರಲ್ಲಿ ನನಗೊಂದು ಗುಡಾರ ಅಂದ್ರೆ ಏನು? ಅವರ ಮನೆ, ಅದು ಅವರ ಮನೆ, ಅವರು ವಾಸಿಸುವಂತ ಮನೆ, ಅವರು ನೆಲೆಸಿರುವಂತ ಮನೆ. ಆ ಮನೆ ಒಳಗಡೆ ಹೋಗ್ಬಿಟ್ಟು ನೀವು ಪ್ರೈಸ್ ದಿ ಲಾರ್ಡ್, ಆ ಮನೆ ಒಳಗಡೆ ಹೋಗಿ ನೀವು ಅಧಿಕಾರ ಮಾಡ್ತೀವಿ, ಅವ್ರಿಗೆ ವಿರುದ್ಧವಾಗಿ ಇರ್ತೀವಿ ಅಂದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ನಾವು ನಮ್ಮ ಆತ್ಮದ ಬಗ್ಗೆನೂ ಗಮನಿಸಬೇಕು, ನಮ್ಮ ಮಕ್ಕಳ ಆತ್ಮದ ಬಗ್ಗೆನೂ ಗಮನಿಸಬೇಕು. 3-4 ತಲೆಮಾರುಗಳ ತನಕ ಇರುವಂತಹ ಆ ಒಂದು ಸಂತತಿಯ ವಿಷಯವಾಗಿ ನಾವೇನ್ ಮಾಡಬೇಕು? ಭಯಭಕ್ತಿ ಉಳ್ಳವರಾಗಿ ದೇವರ ಆಜ್ಞೆಗಳನ್ನು ಅನುಸರಿಸಿ. ಅದಕ್ಕೆ ತೋಬಿತ ಹೇಳ್ತಾರೆ,
ತೋಬಿತ ತನ್ನ ಮಗನಿಗೆ ಹೇಳ್ತಾರೆ ಏನಂತ, ಅದೊಂದು ವಾಕ್ಯ ಓದಿ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ತೋಬಿತನ ಗ್ರಂಥದಲ್ಲಿ ತೋಬಿತ ಹೇಳ್ತಾರೆ, ಪ್ರೈಸ್ ದಿ ಲಾರ್ಡ್. 4:5 ಬ್ರದರ್. ಓದಿ. ಮಗನೇ, ನಿನ್ನ ಜೀವಮಾನ ಕಾಲದಲ್ಲಿ ಸರ್ವೇಶ್ವರನಿಗೆ ಪ್ರಾಮಾಣಿಕವಾಗಿ ನಡೆ. ಪಾಪ ಮಾಡುವುದಕ್ಕಾಗಲಿ ಅವರ ಆಜ್ಞೆಗಳನ್ನು ಮೀರುವುದಕ್ಕಾಗಲಿ ಒಪ್ಪಬೇಡ. ಜೀವಮಾನ ಕಾಲದಲ್ಲೆಲ್ಲ ಸತ್ಕಾರ್ಯಗಳನ್ನು ಮಾಡು. ದುರ್ಮಾರ್ಗದಲ್ಲಿ ಕಾಲಿಡಬೇಡ. 6 ಸತ್ಯವಂತನಾಗಿ ನೀನು ನಡೆದರೆ ಸಜ್ಜನರಿಗೆ ಆಗುವಂತೆ ನೀನು ಎಲ್ಲದರಲ್ಲೂ ಯಶಸ್ವಿಯಾಗುವೆ. ಸಜ್ಜನರಿಗೆ ಆಗುವಂತೆ ನೀನು ಕೂಡ ಎಲ್ಲದರಲ್ಲೂ ಯಶಸ್ವಿ ಆಗುವೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯಶಸ್ವಿ ಆಗಿಲ್ಲ ಅಂತ ಹೇಳಿದ್ರೆ, ಯಶಸ್ವಿ ಆಗಿಲ್ಲ ಅಂದ್ರೆ ಕೊರತೆ ಎಲ್ಲಿದೆ? ನಮ್ಮಲ್ಲೇ ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದಕ್ಕೋಸ್ಕರನೇ ದೇವರು ಏನ್ ಮಾಡ್ತಾರೆ, ಕೆಲವು ದಿನಗಳಲ್ಲಿ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಏನ್ ಮಾಡ್ತಾರೆ, ಬಯಸ್ತಾರೆ. ನಾವೇನ್ ಮಾಡ್ತೀವಿ? ತಾತ್ಸಾರ ಮಾಡ್ತೀವಿ. ನಾವೇನ್ ಮಾಡ್ತೀವಿ? ನಿರ್ಲಕ್ಷ್ಯ ಮಾಡ್ತೀವಿ. ಬಿಡು, ಆಮೇಲೆ ನೋಡೋಣ, ನನಗೆ ಆ ಕೆಲಸನೇ ಮೇಯ್ನು, ನನಗೆ ಈ ಕೆಲಸನೇ ಮೇಯ್ನು, ನನಗೆ ಇವರೇ ಮುಖ್ಯ, ನನಗೆ ಅವರೇ ಮುಖ್ಯ. ಕೆಲವು ಬಾರಿ ನೋಡಿದ್ದೀರಾ, ಯಾರಾದ್ರೂ ನೆಂಟರು ಬಂದ್ರೆ ನಾವು ಚರ್ಚ್ಗೆ ಹೋಗಲ್ಲ. ನಿಜನಾ? ಈಗ ಯಾರು ಮುಖ್ಯ ಆದ್ರು? ನೆಂಟರು ಮುಖ್ಯ ಆದ್ರು ಅಲ್ವಾ? ಮೂಗಿನಲ್ಲಿ ಉಸಿರಾಡುವ ಆ ಅಲ್ಪ ಪ್ರಾಣಿ ಮನುಷ್ಯ ಮುಖ್ಯ ಆದ. ದೇವರ ಸ್ವರ್ಗೀಯ ಆನಂದಕ್ಕೆ ನಾವು ಏನ್ ಮಾಡ್ದೋ? ಕಲ್ಲಾಕೊಂಡು. ಮತ್ತೆ ದೇವರ ಆನಂದಕ್ಕೆ ಕಲ್ಲಾಕ್ಬಿಟ್ಟು ನಾವು ಬಂದ್ಬಿಟ್ಟು ಮನೇಲಿ ಬಂದ್ಬಿಟ್ಟು, ಅಯ್ಯೋ ನನಗೆ ನೆಮ್ಮದಿನೇ ಇಲ್ಲ, ಅಯ್ಯೋ ನನಗೆ ಆರೋಗ್ಯನೇ ಇಲ್ಲ, ಅಯ್ಯೋ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ? ಯಾರು ಕೊಡಕ್ ಸಾಧ್ಯ ಇಲ್ಲ. ಆನಂದ ಕೊಡಬೇಕು ಅಂತ ಹೇಳಿದ್ರೆ ಅದು ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ. ಶಾಂತಿ ಸಮಾಧಾನ ನೀಡಬೇಕು ಅಂತ ಹೇಳಿದ್ರೆ ಅದು ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ. ಸಂತೋಷ ಸಿಗಬೇಕು ಅಂತ ಹೇಳಿದ್ರೆ ಅದು ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಏನು ಮಾಡಕ್ಕಾಗಲ್ಲ. ನಿನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ಹೇಳ್ತಾರೆ ನನ್ನಿಂದ ಬೇರ್ಪಟ್ಟು ನಿನ್ನಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ ಮೇಲೂ ಇಲ್ಲ ತೊಂದರೆ ಏನಿಲ್ಲ, ನಮ್ಮ ಫ್ರೆಂಡ್ ಇದ್ದಾನೆ, ಇಲ್ಲ ನಮ್ಮ ಫಾದರ್ ಇದ್ದಾರೆ, ಇಲ್ಲ ನಮ್ಮ ಪಾಸ್ಟರ್ ಇದ್ದಾರೆ, ನಮ್ಮ ಬೋಧಕರಿದ್ದಾರೆ, ಬಿಷಪ್ ಇದ್ದಾರೆ, ಪೋಪ್ ಇದ್ದಾರೆ ಅಂತ ಹೇಳಕ್ಕಾಗುತ್ತಾ? ಅದನ್ನ ಹೇಳೋದು ಮೂರ್ಖತನ. ಅದಕ್ಕೆ ಹೇಳೋದು ಮೂರ್ಖತನ. ಪ್ರೈಸ್ ದಿ ಲಾರ್ಡ್. ಈ ದಿನ ನಾವಿರುವ ಪರಿಸ್ಥಿತಿಗೆ ಕಾರಣ ಏನಂತ ಹೇಳಿದ್ರೆ, ಆ ದಿನ ಸಬ್ಬತ್ತನ್ನ ತಾತ್ಸಾರ ಮಾಡಿದ್ದು. ಆ ದಿನ ನಾವು ಸಬ್ಬತ್ತನ್ನ ತಾತ್ಸಾರ ಮಾಡಿದ್ದು, ಸಬ್ಬತ್ತನ್ನ ಪರಿಶುದ್ಧವಾಗಿ ಆಚರಣೆ ಮಾಡದೇ ಇದ್ದಿದ್ದು, ಸಬ್ಬತ್ ದಿನದಲ್ಲಿ ಏನ್ ಮಾಡಿದ್ದು? ನಮ್ಮ ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದು, ನಮ್ಮ ಗರ್ವವನ್ನು ಪ್ರದರ್ಶನ ಮಾಡಿದ್ದು. ಹಾಗಾಗಿ ಇವತ್ತು ನಾವು ಈ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯಾಗಿ ಸಬ್ಬತ್ತನ್ನ ನಾವು ಆಚರಿಸೋಣ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.